ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅನಾಹುತವೊಂದು ನಡೆದು ಹೋಗಿದೆ. 10 ವರ್ಷದ ಬಾಲಕನ ಪಾಲಿಗೆ ಬಿಬಿಎಂಪಿಯ ಲಾರಿ ಒಂದು ರೀತಿ ಯಮಸ್ವರೂಪಿಯಾಗಿರುವಂಥದ್ದು. ಬೆಂಗಳೂರಿನ ಪಾಲಿಗೆ ಒಂದು ಕಡೆ ಬಿಎಂಟಿಸಿ ಬಸ್ ಯಮಸ್ವರೂಪಿಯಾದರೆ ಅತ್ತ ಬಿಬಿಎಂಪಿಯ ಕಸದ ಲಾರಿಯೂ ಕೂಡ ಅಮಾಯಕರ ಜೀವಗಳನ್ನು ಬಲಿ ಪಡೀತಾ ಇರುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಕಸದ ಲಾರಿಗಳಿಂದ ಸಾಲು ಸಾಲು ಆಕ್ಸಿಡೆಂಟ್ ಆಗ್ತಾ ಇದ್ದರೆ ಬಲಿಯಾದವರ ಸಂಖ್ಯೆ ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ. ನಿನ್ನೆ 10 ವರ್ಷದ ಬಾಲಕನನ್ನು ಕಸದ ಲಾರಿ ಬಲಿ ಪಡೆದಿದೆ. ಯಮಸ್ವರೂಪಿ ಕಸದ ಲಾರಿ ವಿರುದ್ಧ ಜನ ನಿಗಿ ಕೆಂಡು ಕಾಡ್ತಾ ಇದ್ದಾರೆ. ಅಡ್ಡಾದಿಡ್ಡಿ ಚಾಲನೆ, ಓವರ್ ಸ್ಪೀಡು, ರೂಲ್ಸ್ ಬ್ರೇಕ್ನಿಂದಲೇ ಆಕ್ಸಿಡೆಂಟ್ಗಳ ಸರಮಾಲೆ ಹೆಚ್ಚಾಗ್ತಾ ಇದೆ. ಸಾಲು ಸಾಲು ಸಾವಾದರೂ ಬಿಬಿಎಂಪಿಯಿಂದ ಯಾವುದೇ ಶಿಸ್ತು ಕ್ರಮವಾಗಿಲ್ಲ. ಹಾಗಿದ್ರೆ ಕಸದ ಲಾರಿಗಳ ಬಲಿಯಾಟಕ್ಕೆ ಬ್ರೇಕ್ ಯಾವಾಗ? ಈವರೆಗೂ ಬಲಿಯಾದವರಷ್ಟು ಅದರ ಡೇಟಾವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ನಿನ್ನೆ 10 ವರ್ಷದ ಐಮಾನ್ ಅನ್ನುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ. ಇದೇ ಮೊದಲ ಬಲಿಯಲ್ಲ. ಹಾಗಾದರೆ ಕಸದ ಲಾರಿಗಳ ಬಲಿಗೆ ಕೊನೆಯೆಂದು ಅನ್ನೋದು ಈಗಿರುವಂತಹ ಪ್ರಶ್ನೆ. ದಿನಾಂಕ ಸೆಪ್ಟೆಂಬರ್ 22, 2018. ಸ್ಥಳ ಯಶವಂತಪುರ ಟ್ರಾಫಿಕ್ ಪೊಲೀಸ್ ಠಾಣೆ. 30 ವರ್ಷದ ಭುವನೇಶ್ವರಿ ಎಂಬ ಮಹಿಳೆ ಇದೇ ಬಿಬಿಎಂಪಿಯ ಕಸದ ಲಾರಿಗೆ ಬಲಿಯಾಗಿದ್ದರು. ಈ ಕಸದ ಲಾರಿಗೆ ಅವರು ಬಲಿಯಾಗಿರುವಂತಹದ್ದು ಮೊದಲ ಬಲಿ. ಅದಾದ ಮೇಲೆ ದಿನಾಂಕ ಮಾರ್ಚ್ 21, 2022. ಸ್ಥಳ ಹೆಬ್ಬಾಳ. ರಸ್ತೆ ದಾಟ್ತಾ ಇದ್ದಂತಹ ವಿದ್ಯಾರ್ಥಿನಿ ಅಕ್ಷತಾ ಇದೇ ಬಿಬಿಎಂಪಿಯ ಕಸದ ಲಾರಿಗೆ ಬಲಿಯಾಗ್ತಾರೆ. ಈ ರೀತಿಯ ಸಾವು ನೋವುಗಳು ನಿರಂತರವಾಗಿ ಬೆಂಗಳೂರಿನಲ್ಲಾಗ್ತಾ ಇದೆ. ಗಮನಿಸಬೇಕಾದಂತಹ ವಿಚಾರ ಅಂದರೆ ಬಿಬಿಎಂಪಿಯ ಕಸದ ಲಾರಿಗೇನೆ ಇವರೆಲ್ಲರೂ ಕೂಡ ಬಲಿಯಾಗಿರುವಂಥದ್ದು. ದಿನಾಂಕ ಮಾರ್ಚ್ 31, 2022. ಸ್ಥಳ ಥಣ್ಣಿಸಂದ್ರ ಮುಖ್ಯ ರಸ್ತೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂತಹ ಸವಾರ ಸಾವನ್ನಪ್ತಾನೆ. ರಾಮಯ್ಯ 76 ವರ್ಷದ ವೃದ್ಧ ಬಲಿಯಾಗಿರುವಂಥದ್ದು. ಅದಾದ ಮೇಲೆ ಏಪ್ರಿಲ್ 18, 2022 ಮತ್ತೊಂದು ಘಟನೆಯಾಗುತ್ತೆ. ಸ್ಥಳ ಮೈಸೂರು ರಸ್ತೆ ನಾಯನಹಳ್ಳಿ ಜಂಕ್ಷನ್ನು. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಯ ಮೇಲೆ ಕಸದ ಲಾರಿ ಹರಿದು ಬಿಡುತ್ತೆ. ಎಸ್ ಬಿ ಐ ಬ್ಯಾಂಕ್ನ ಉದ್ಯೋಗಿ ಪದ್ಮಿನಿ 40 ವರ್ಷ ಬಲಿಯಾಗಿರುವಂತಹ ಘಟನೆ ನಡೆಯುತ್ತೆ. ಅದಾದ ಮೇಲೆ ಮೇ 14, 2022 ಮತ್ತೊಂದು ಘಟನೆ ಆಗುತ್ತೆ. ಸ್ಥಳ ನಾಗವಾರದ ಮುಖ್ಯ ರಸ್ತೆಯಲ್ಲಿ ಘಟನೆ ಆಗೋದು. ಸ್ವಿಗ್ಗಿ ಡೆಲಿವರಿ ಬಾಯ್ನ ಪ್ರಾಣವನ್ನು ಈ ಬಿಬಿಎಂಪಿಯ ಕಸದ ಲಾರಿ ತೆಗೆದು ಬಿಡುತ್ತೆ. ದೇವಣ್ಣ ಅಂಥೇಳಿ ಬರೀ 25 ವರ್ಷ ಯುವಕ ಈ ಕಸದ ಲಾರಿಗೆ ಬಲಿಯಾಗಿರುವಂಥದ್ದು. ಅದಾದಮೇಲೆ ಜುಲೈ 10, 2022 ಮತ್ತೊಂದು ಘಟನೆ ಆಗುತ್ತೆ. ಸ್ಥಳ ನಾಗರಬಾವಿ ಸರ್ಕಲ್ಲು. ದ್ವಿಚಕ್ರ ವಾಹನದ ಮೇಲೆ ಕಸದ ಲಾರಿ ಹರಿದು ಕಲಾ ಅಂಥೇಳಿ 37 ವರ್ಷದ ಮಹಿಳೆ ಸಾವನ್ನಪ್ತಾರೆ. ಪತಿ ಯೋಗೇಂದ್ರ ಅವರಿಗೆ ಗಂಭೀರವಾಗಿ ಗಾಯವಾಗುತ್ತೆ. ಇದಾದ ಮೇಲೆ ನವೆಂಬರ್ 29, 2022 ಮತ್ತೊಂದು ಘಟನೆ ಆಗುತ್ತೆ. ದೊಡ್ಡಬಳ್ಳಾಪುರದ ಈ ಜಿಗರೇನಹಳ್ಳಿ ಡಂಪ್ ಯಾರ್ಡ್ನಲ್ಲಿ ಘಟನೆ ನಡೆಯುವಂತಹದ್ದು. ಬಿಬಿಎಂಪಿಯ ಕಸದ ಲಾರಿಗೆ 2 ಯುವಕರು ಬಲಿಯಾದಂತಹ ಘಟನೆ ಇದಾಗಿರುತ್ತೆ. ಮಾರುತಿ ಮತ್ತು ಮಹೇಶ್ ಇಬ್ಬರು ಕೂಡ ಮೃತ ದುರ್ದೈವಿಗಳು ಅಂಥೇಳಿ ಈಗಾಗಲೇ ಗುರುತಿಸಲಾಗಿದೆ. ಇನ್ನು ಅಗೇನ್ ಜುಲೈ 17, 2023 ಘಟನೆ ಇದು. ಹಡ್ಸನ್ ಸರ್ಕಲ್ನಲ್ಲಿ ಘಟನೆ ನಡೆಯುತ್ತೆ. ರಸ್ತೆ ದಾಟ್ತಾ ಇದ್ದಂತಹ ಮಹಿಳೆಗೆ ಕಸದ ಲಾರಿ ಗುದ್ದಿ ಮಹಿಳೆ ಸಾವನ್ನಪ್ತಾರೆ. ಮಹಿಳೆಯ ಹೆಸರು ಮುನಿಯಮ್ಮ ಅಂಥೇಳಿ. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಅವರು ಸ್ಥಳದಲ್ಲಿಯೇ ಉಸಿರು ಚೆಲ್ಲಿರುವಂತಹ ಘಟನೆ ಇದಾಗಿದೆ. ಅದಾದ ಮೇಲೆ ಸೆಪ್ಟೆಂಬರ್ 25, 2023 ಮತ್ತೊಂದು ಘಟನೆ ಆಗುತ್ತೆ. ಜಯನಗರದ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆಯುತ್ತೆ. ನವವಿವಾಹಿತ ಬಲಿ ಪಡೆದಿರುತ್ತೆ ಬಿಬಿಎಂಪಿ ಕಸದ ಲಾರಿ. ವೈಜ್ಞಾನಿಕ ಪಾರ್ಕಿಂಗ್ ಮಾಡಿದ್ದಂತಹ ಲಾರಿ ಇದು. ಲಾರಿ ಕಾಣದೇನೆ ಬೈಕ್ನಲ್ಲಿ ಗುದ್ದಿ ಸಾವನ್ನಪ್ಪಿರುವಂಥದ್ದು. ರಾಮನಗರದ ಯಶವಂತ್ ಅಂಥೇಳಿ ಬಲಿಯಾದಂತಹ ಯುವಕ ಅಂಥೇಳಿ ಗುರುತಿಸಲಾಗಿದೆ. ಇನ್ನು ಜನವರಿ 29, 2024 ಮತ್ತೊಂದು ಘಟನೆಯಾಗುತ್ತೆ. ಪುಲಕೇಶಿ ನಗರದ ಮಸೀದಿ ರೋಡ್ನಲ್ಲಿ ಘಟನೆಯಾಗಿರುವಂಥದ್ದು. 14 ವರ್ಷದ ವಿದ್ಯಾರ್ಥಿನಿಯ ಮೇಲೆ ಕಸದ ಲಾರಿ ಹರಿದಿತ್ತು. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಅದಾದಮೇಲೆ ಜುಲೈ 28, 2024 ಮತ್ತೊಂದು ಘಟನೆಯಾಗಿದೆ. ಶೇಷಾದ್ರಿ ರೋಡ್ನಲ್ಲಿ KR ಸರ್ಕಲ್ನಲ್ಲಿ ಘಟನೆಯಾಗಿರುವಂಥದ್ದು. 2 ಸಾವಿಗೆ ಬಿಬಿಎಂಪಿ ಕಸದ ಲಾರಿ ಕಾರಣವಾಗಿರುತ್ತೆ. ಪ್ರಶಾಂತ್ 25 ವರ್ಷ, ಶಿಲ್ಪ 27 ವರ್ಷ. ಇಬ್ಬರೂ ಕೂಡ ಟೆಕ್ಕಿಗಳು. ಸ್ಥಳದಲ್ಲಿಯೇ ಉಸಿರು ಚೆಲ್ಲಿರ್ತಾರೆ. ಅದಾದಮೇಲೆ ಜನವರಿ 5, 2025 ನಾಗವಾರದ ಮುಖ್ಯ ರಸ್ತೆ ಥಣ್ಣಿಸಂದ್ರದಲ್ಲಿ ಒಂದು ಘಟನೆ. ಸಹೋದರಿಯನ್ನು ಬಲಿ ಪಡೆದಿತ್ತು ಈ ಕಸದ ಲಾರಿ. ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕಸದ ಲಾರಿ ಡಿಕ್ಕಿ ಹೊಡೆದಿರುತ್ತೆ. ನಾಸಿಯಾ ಸುಲ್ತಾನ್ ಜೊತೆಗೆ ನಾಸಿಯಾ ಇರ್ಫಾನ್ ಇಬ್ಬರೂ ಕೂಡ ಬಲಿಯಾಗಿರ್ತಾರೆ. ಈ ಘಟನೆಗಳಿಂದ ಆಚೆಗೂ ಕೂಡ ನಿನ್ನೆ ಮತ್ತೊಂದು ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನಲ್ಲಿ.
ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. BBMPಯ ಕಸದ ಲಾರಿಯನ್ನು ಸುಟ್ಟು ಆಕ್ರೋಶವನ್ನು ಕೂಡ ಸ್ಥಳೀಯರು ಹೊರಹಾಕಿದ್ದಾರೆ. ಈ ಲಾರಿಗಳ ಬಲಿಗೆ ಕೊನೆ ಯಾವಾಗ, ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರೆ ಅಂತ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ.